ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ನೆನ್ನೆ ಮ್ಯಾಚ್ ಆಗ್ತಾ ಇದ್ದಂಗೆ RCB ವರ್ಸಸ್ RR ಸಿಕ್ಕಾಪಟ್ಟೆ ಸ್ವಲ್ಪ ಸೀನ್ಗಳು ಆಗ್ತಾ ಇದಾವೆ, ಕೆಲವು ವಿಜುವಲ್ಸ್ಗಳು ವೈರಲ್ ಆಗ್ತಾ ಇದಾವೆ. ಆ್ಯಂಡ್ RR ಬಗ್ಗೆ ಸಿಕ್ಕಾಪಟ್ಟೆ ನೆಗೆಟಿವ್ ಆಗಿ ಮಾತಾಡುವಂಥದ್ದೆಲ್ಲ ಆಗ್ತದೆ. RR ಬಗ್ಗೆ ಏನು ಫಾರ್ ದ ಫಸ್ಟ್ ಟೈಮ್ ಏನು ಮಾತಾಡ್ತಾ ಇಲ್ಲ. ಆ ಸೂಪರ್ ಓವರ್ ಮ್ಯಾಚ್ನ ಸೂಪರ್ ಓವರ್ಗೆ ಬರ್ಸ್ಕೊಂಡಿದ್ದಾಗಿರ್ಬೋದು, ಜೊತೆಗೆ ಮ್ಯಾಚ್ನ ಸೋತಿದ್ದಾಗಿರ್ಬೋದು. ಸೊ ಇವೆಲ್ಲ ನೋಡ್ತು ಅಂದರೆ ಕ್ಲೋಸ್ ಮ್ಯಾಚ್ಗಳನ್ನ RR ಬೇಕು ಅಂತಲೇ ಬಂದ್ಬಿಟ್ಟು ಇಲ್ಲಿ ಬುಡುಗೋರ್ಗೂ ಬರ್ಸ್ಬಿಟ್ಟು ಸೋಲಿಸ್ತಾ ಇದೆ. RR ಹೆಂಗಿದ್ರು ಇವಾಗ ಕ್ವಾಲಿಫೈ ಆಗಲ್ಲ, ಅದಕ್ಕೋಸ್ಕರ ಫಿಕ್ಸಿಂಗ್ ಮಾಡ್ಕೊಬಿಟ್ಟಿದ್ದಾರೆ ಹಂಗೆ ಹಿಂಗೆ ಅಂತೆಲ್ಲ. ಇವಾಗೆಲ್ಲ ಸ್ವಲ್ಪ ಸ್ಪ್ರೆಡ್ ಆಗ್ತಾ ಇದೆ. ಬಟ್ ಎಲ್ಲರಿಗೂ ಗೊತ್ತಿರೋದೇನು ಅಂತಂದರೆ ಯಾರು ಅಲ್ಲಿ ಫಿಕ್ಸಿಂಗ್ ಮಾಡ್ಕೊಳ್ಳೋದಕ್ಕೆಲ್ಲ ಏನು ಹೋಗಿಲ್ಲ. ಬಟ್ ಜನ ನೋಡ್ತಾರಲ್ಲ, ಇದೇನು ಗುರು ಹಿಂಗೆ ಸೋಲ್ತವ್ರೆ, ಗೆಲ್ಲೋವಂಥ ಮ್ಯಾಚ್ಗಳೆಲ್ಲ ಸೋಲ್ತವ್ರಲ್ಲ ಗುರು. ಹೌದು, ನೆನ್ನೆ 17ನೇ ಓವರ್ ನೋಡ್ತವ್ರು 22 ರನ್ ಇಕ್ಕಾಗಿದ್ಮೇಲೆ 1-2 ಥರನೇ ಕಾಣಿಸ್ತು. ಅದು ಮ್ಯಾಚ್ ಗೆದ್ಬಿಡ್ತಾರೆ RR ಅನ್ನೋ ಥರನೇ ಕಾಣಿಸ್ತು. ಬಟ್ 19ನೇ ಓವರ್ ಪುಲ್ ಬ್ಯಾಕ್ ಆಯ್ತಲ್ಲ, ಸೊ ಅಲ್ಲಿಂದ ಟರ್ನ್ ಆಗಿದ್ದು ಮ್ಯಾಚು. ಇದೇ ಥರ RR ಅವರು ಸುಮಾರು ಸಲ ಈ ಒಂದು ಟೂರ್ನಮೆಂಟಲ್ಲಿ ಮ್ಯಾಚ್ಗಳನ್ನ ಸೋತಿದ್ದಾರೆ. ಅದು ಕೆಲವರಿಗೆ ಫಿಕ್ಸಿಂಗ್ ಅಂತ ಅನಿಸಿರ್ಬೋದು, ಅವರು ಸಾವಿರ ಮಾತಾಡ್ಕೊತಾರೆ. ಆ್ಯಂಡ್ ಸೋಷಲ್ ಮೀಡಿಯಾದಲ್ಲೂ ಕೂಡ ಟ್ರೆಂಡ್ ಆಗ್ತದೆ, ಫಿಕ್ಸಿಂಗ್ ಮಾಡ್ಕೊಬಿಟ್ಟವ್ರೆ ಅಂತ. ಬಟ್ ಅವ್ರಿಗೇನು ತೀಟೆನ ಬೇಕು ಅಂತ ಮ್ಯಾಚ್ಗಳನ್ನ ಸೋಲೋದಕ್ಕೆ, RCBಗೆ ಬಿಟ್ಕೊಂಡು ಕೊಡೋದಕ್ಕೆ ಮ್ಯಾಚ್ನ. ಸೊ ಬಿಡಿ, ಆ ಫಿಕ್ಸಿಂಗ್ ಎಲ್ಲ ಸೈಡ್ಗೆ ಇಟ್ಬಿಡೋಣ. ಇನ್ನೂ ಒಂದು ವಿಜುವಲ್ ವೈರಲ್ ಆಗ್ತಿರೋದೇನು ಅಂತಂದರೆ, ಅದು ವಿರಾಟ್ ಕೊಹ್ಲಿ ಜೊತೆಗೆ ದಿನೇಶ್ ಕಾರ್ತಿಕ್ ಅವರು ಬೌಂಡ್ರಿನಲ್ಲಿ ನಿಂತ್ಕೊಂಡಿರ್ಬೇಕಾದ್ರೆ DK ಬಂದ್ಬಿಟ್ಟು ಏನೋ ಹೇಳ್ತಾ ಇರ್ತಾರೆ ವಿರಾಟ್ ಕೊಹ್ಲಿಗೆ, ಹಿಂಗೆ ಮಾಡೋಗುರು ಹಂಗೆ ಮಾಡೋಗುರು ಹಂಗೆ ಹಿಂಗೆ ಅಂತ ಏನೋ ಹೇಳ್ತಾ ಇರ್ತಾರೆ. ನಮಗಂತೂ ಗೊತ್ತಿಲ್ಲ ಅದೇನು ಡಿಸ್ಕಸ್ ಮಾಡಿದ್ರು ಅಂತ. ವಿರಾಟ್ ಕೊಹ್ಲಿ ಕೈ ಮುಗಿದು ಬಿಡ್ತಾರೆ, ಬೇಡ ಹೋಗೋಗುರು, ನನಗೆ ಗೊತ್ತು ಏನು ಮಾಡಬೇಕು ಅನ್ನೋ ಥರ ಹೇಳ್ತಾರೆ. ಸೊ ಇದು ಒಂಥರ ಸಿಕ್ಕಾಪಟ್ಟೆ ಫನ್ನಿ ಆಗಿದೆ. ಅಲ್ಲಿ ಏನು ಕಾನ್ವರ್ಸೇಷನ್ ಆಯಿತು ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ದಿನೇಶ್ ಕಾರ್ತಿಕ್ ಹೇಳ್ತು ಅಂದ್ರೆ ಗೊತ್ತಾಗುತ್ತೆ ಏನು ಮಾತಾಡಿದ್ರೆ, ನಿಮ್ಗೆ ಏನಕ್ಕೆ ಕೈ ಮುಗಿದ್ರು ಅವರು ಅಂತ. ಅಂಡ್ ಇನ್ನೂ ಒಂದು ವಿಷುವಲ್ ವೈರಲ್ ಆಗ್ತಿರೋದು, ಅದೇ ಸುಯಾಶ್ ಶರ್ಮಾ ಅವರು ಬಾಲ್ ಡೆಡ್ ಆದಮೇಲೆ ಹೋಗಿರೋದು. ಆ್ಯಕ್ಚುಲಿ ಟೋಪಿ ಒಳಗಡೆ ಬಾಲ್ನ ಹ್ಯಾಂಡಲ್ ಮಾಡ್ತಾರೆ. ಬಾಲ್ನ ಹ್ಯಾಂಡಲ್ ಮಾಡೋಂಗಿಲ್ಲ, ಬಾಲ್ ಡೆಡ್ ಆಗೋಕ್ಕಿಂತ ಮುಂಚೆ ಟೋಪಿ ಗೀಪಿಲೆಲ್ಲ ತೊಗೊಂಡು ಮುಟ್ಟೋ ಆಗಿಲ್ಲ ಬಾಲ್ನ. ಎಕ್ಸ್ಟರ್ನಲ್ ಸಬ್ಸ್ಟೆನ್ಸ್ಗಳಿಂದ ಅಂದರೆ ಪ್ರಾಪರ್ಟಿಗಳಿಂದ ಏನರಲ್ಲೂ ಕೂಡ, ಇನ್ಫ್ಯಾಕ್ಟ್ ಹೆಲ್ಮೆಟಿಗೆ ಬಿತ್ತು ಅಂದರೂ ಕೂಡ, ಗ್ಲೌಸಿಗೆ ಬಿತ್ತು ಅಂದ್ರೂ ಕೂಡ, ವಿಕೆಟ್ ಕೀಪರ್ ಗ್ಲೌಸಿಗೆ ಬಾಲ್ ಬಿತ್ತು ಅಂದ್ರೆ ಸಪ್ರೇಟಾಗಿ ಈಚೆ ಇದ್ದಾಗ ಬಿತ್ತು ಅಂತಂದರೆ ಅದಕ್ಕೂ ಕೂಡ ಪೆನಾಲ್ಟಿ ಅನ್ನೋದನ್ನ ಹಾಕ್ತಾರೆ. ಸೊ ಇಲ್ಲಿ ಟೋಪಿಯಿಂದ ಹ್ಯಾಂಡಲ್ ಮಾಡಿದ್ದಕ್ಕೆ 5 ರನ್ ಪೆನಾಲ್ಟಿ ಹಾಕಬೇಕಾಗಿತ್ತು. ಅದು RCBಗೆ 5 ರನ್ ಪೆನಾಲ್ಟಿ ಹಾಕಿಲ್ಲ ಅಂತ ಇದು ಫಿಕ್ಸಿಂಗ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂಪೈರು. ಎಲ್ಲರಿಗೂ ಒಂದು ನ್ಯಾಯ, ಇವ್ರಿಗೊಂದು ನ್ಯಾಯನಾ, ಅದು ಇದು ಅನ್ನೋ ಥರ ಎಲ್ಲ ಸ್ವಲ್ಪ ಸೀನ್ ಮಾಡ್ತಾ ಇದ್ದಾರೆ. ಬಟ್ ಬಾಲ್ ಆ್ಯಕ್ಚುಲಿ ಇದು ಡೆಡ್ ಆಗಿತ್ತು. ಬಾಲ್ ಡೆಡ್ ಆಗೋಕ್ಕಿಂತ ಮುಂಚೆ ಏನಾದ್ರು ತಾಕ್ತು ಅಂತ ಅಂದರೆ, ಟೋಪಿಗೆ ತಾಕ್ತು ಅಂತ ಅಂದರೆ, ಅಥವಾ ಬೇರೆ ಏನಾದ್ರು ಎಕ್ಸ್ಟರ್ನಲ್ ಪ್ರಾಪರ್ಟಿಗೆ ತಾಕ್ತು ಅಂದರೆ ಪ್ಲೇಯರ್ಸ್ಗಳು ತೊಗೊಂಡ್ಬಂದಿರೋದಕ್ಕೆ, ಸೊ ಅದಕ್ಕೆ ಪೆನಾಲ್ಟಿ ರನ್ಗಳನ್ನ ಹಾಕ್ತಾರೆ. ಆ್ಯಂಡ್ ಬಾಲ್ ಡೆಡ್ ಆಗೋಕ್ಕಿಂತ ಮುಂಚೆ ಆಗಿಲ್ಲ, ಇದು ಬಾಲ್ ಡೆಡ್ ಆದಮೇಲೆ ಆಗಿದೆ. ಸೊ ಕ್ಲಾರಿಟಿ ಸಿಕ್ಕಿದೆ. ಆ್ಯಂಡ್ ನೆಕ್ಸ್ಟ್ ವಿಷುವಲ್ ನೋಡ್ತಾ ಇರ್ಬೋದು, ಇಲ್ಲಿ ನಾವು ಸಿಕ್ಕಾಪಟ್ಟೆ ಹೊಗಳಿರ್ಬೋದು, ನೆನೆ ಹೆಜಲ್ವುಡ್ ಹೊಗಳಿರ್ಬೋದು, ಜೊತೆಗೆ ವಿರಾಟ್ ಕೊಹ್ಲಿ, DDP, ಜೊತೆಗೆ ಇನ್ನೂ ಸುಮಾರು ಜನ ಹೊಗಳಿರ್ಬೋದು. ಜಿತೇಶ್ ಶರ್ಮಾ ಅವರು ಅವ್ನು DRS ತಗೊಂಡಿದ್ದು ಆಗಿರ್ಬೋದು. ಸೊ ಅದೆಲ್ಲ ಹೊಗಳಿರ್ಬೋದು. ಬಟ್ ರಜತ್ ಪತಿದಾರ್ ಅವರ ಕ್ಯಾಪ್ಟನ್ಸಿನೂ ಕೂಡ ಹೊಗಳಲೇಬೇಕು. ನೆನೆ ಅದು ನಾನು ನೋಟಿಸ್ ಮಾಡಲಿಲ್ಲ. ನಾನು ಅಂದರೆ ವಿಡಿಯೋದಲ್ಲಿ ಹೇಳಿದ್ರು ರಜತ್ ಪತಿದಾರ್ ಏನು ಗುರು ಕ್ಯಾಪ್ಟನ್ಸಿ ನಿಭಾಯಿಸು ಅಂತ. ಹೌದು, ಅದೇ ಥರನೇ 19ನೇ ಓವರಲ್ಲಿ ಆ ಥರ್ಡ್ ಮ್ಯಾನ್ನ ಸಿಕ್ಕಾಪಟ್ಟೆ ಕ್ಲೋಸಾಗಿ ತೊಗೊಂಬಂದು ನಿಲ್ಸಿರ್ತಾರೆ ಗುರು, ಬಾಲ್ ಇಲ್ಲಿಗೆ ಬರುತ್ತೆ ಅಂತ. ಆ್ಯಂಡ್ ಒಂದು ಬಾಲ್ ಹೋಗುತ್ತೆ ಅಲ್ಲಿ, ಆ ಥರ್ಡ್ ಮ್ಯಾನ್ ಅಲ್ಲಿ ಕ್ಲೋಸಾಗಿ ನಿಂತ್ಕೊಡಲ್ಲ ಅಂತಂದರೆ ಆ ಬಾಲ್ ಖಂಡಿತ ಬೌಂಡ್ರಿ ಆಗಿರೋದು. ಸೊ ಇದನ್ನೆಲ್ಲ ಮೆಚ್ಕೊಬೇಕು ಗುರು. ರಜತ್ ಪತಿದಾರ್ ಏನೂ ಮಾಡ್ತಿಲ್ಲ, ಏನೂ ಹೊಡಿತಿಲ್ಲ, ಏನೂ ನೆಟ್ಟಿಗೆ ಆಡ್ತಾ ಇಲ್ಲ ಅಲ್ಲಿ ಅನ್ನೋ ಥರ ಹೇಳೋದಲ್ಲ. ಸೊ ಈ ಥರ ಒಂದು ಆ ಕ್ರಿಕೆಟಿಂಗ್ ಬ್ರೈನ್ನ ಉಪಯೋಗಿಸೋದಿದೆಯಲ್ಲ, ಆ ಟೈಮಲ್ಲಿ ಡೆತ್ ಓವರ್ಸಲ್ಲಿ ಉಪಯೋಗಿಸೋದಿದೆಯಲ್ಲ. ಸೊ ಅದಕ್ಕೋಸ್ಕರನೇ RCB ಅಷ್ಟೊಂದು ಕನ್ಸಿಡರ್ ಮಾಡ್ತಿಲ್ಲ ಡೆತ್ ಓವರ್ಸ್ಗಳಲ್ಲಿ. ಸೊ ಈ ಥರ ಫೀಲ್ಡ್ ಸೆಟ್ಗಳನ್ನ ರೆಡಿ ಮಾಡೋದು, ಬರೀ ಬೌಲಿಂಗ್ ಹಾಕೋದು ಮಾತ್ರ ಅಂತಲ್ಲ, ಫೀಲ್ಡ್ ಸೆಟ್ನ ನಿಲ್ಲಿಸೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ವಿಷುವಲ್ ನೋಡ್ತಾ ಇರ್ಬೋದು, ಸ್ವಸ್ತಿಕ್ ಚಿಕಾರ, ವಿರಾಟ್ ಕೊಹ್ಲಿಯ ಹೊಸ ಶಿಷ್ಯ ಸಿಕ್ಬಿಟ್ಟ ಗುರು RCBಲಿ, ಹೊಸ ಸಿರಾಜ್ ಬೈ ಸಿಕ್ಬಿಟ್ಟ RCBಲಿ ಅನ್ನೋ ಥರ ಸಿಕ್ಕಾಪಟ್ಟೆ ಸೀನ್ ಆಗ್ತಾ ಇದೆ. ಹೌದು, ಅವ್ರು ಸೆಲೆಬ್ರೇಟ್ ಮಾಡೋ ಟೈಮಲ್ಲಿ ಇವರು ಸೆಲೆಬ್ರೇಟ್ ಮಾಡೋದು. ಆ್ಯಂಡ್ ವಿರಾಟ್ ಕೊಹ್ಲಿಗೆ ಸಿಕ್ಕಾಪಟ್ಟೆ ಹಿಂದೆ ಹೋಗುವಂಥದ್ದು, ಬ್ಯಾಕಿಂಗ್ ಮಾಡುವಂಥದ್ದು, ಇದೆಲ್ಲ ಮಾಡ್ತಾ ಇದ್ದಾರೆ ಸ್ವಸ್ತಿಕ್ ಚಿಕಾರ ಅವರು. ಸೊ ಇದೇ ಥರ ಕಂಟಿನ್ಯೂ ಮಾಡ್ತು ಅಂದರೆ ನೆಕ್ಸ್ಟ್ ಸೀಸನ್, ಈ ಸೀಸನ್ ಚಾನ್ಸ್ ಸಿಕ್ಕಿಲ್ಲ ಅಂದ್ರೂ ಕೂಡ ನೆಕ್ಸ್ಟ್ ಸೀಸನ್ ಇವರಿಗೆ ಚಾನ್ಸ್ ಸಿಕ್ಕಿ ಆ್ಯಂಡ್ ನೆಕ್ಸ್ಟ್ ಲೆವೆಲ್ಗೆ ಎಲಿವೇಟ್ ಆಗುವಂಥ ಸಿರಾಜ್ ಬೈಗೂ ಕೂಡ ಹಿಂಗೇನಲ್ವಾ ಚಾನ್ಸ್ ಸಿಕ್ಕಿ ಎಲಿವೇಶನ್ ಕೊಡೋದಕ್ಕೆ ವಿರಾಟ್ ಕೊಹ್ಲಿ ಮೇಯ್ನ್ ಕಾರಣ. ಸೊ ಇಲ್ಲೂ ಕೂಡ ಯಾಕೋ ಇವರು ಅವರಿಂದ ಹೋಗ್ತಿರೋದೆಲ್ಲ ನೋಡ್ತು ಅಂತಂದರೆ ಇವಾಗ ಹೇಳ್ಬೋದು ದೊಡ್ಡ ಬಕೆಟ್ ಗುರು ಅಂತ. ಸೊ ಏನೋ ಬಿಡಿ, ಏನೋ ಮಾಡ್ಕೊಳ್ಳಿ ಅವರು, ಪಾಪ ಅವ್ರು ಕ್ಲಿಕ್ ಆಗಬೇಕು ಅಂದರೆ ಎಲ್ಲ ಮಾಡಬೇಕಾಗುತ್ತೆ ಗುರು ಇದೆಲ್ಲ. ವಿರಾಟ್ ಕೊಹ್ಲಿ ಅವರು ಮ್ಯಾಚ್ ಎಲ್ಲ ಮುಗಿದಾದ್ಮೇಲೆ ಒಂದು ಸ್ಟೇಟ್ಮೆಂಟ್ ಹಾಕಿಕೊಟ್ಟಿದ್ದಾರೆ, ಮಗ ನಾವು ಇವಾಗ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ ಹೆಂಗೆ ಚಿನ್ನಸ್ವಾಮಿಲಿ ಆಡಬೇಕು ಅಂತ. ರೀಸೆಂಟ್ ವಿಕೆಟು ಮುಂಚೆ ಇದ್ದಿದ್ದು ವಿಕೆಟ್ ಇರಲಿಲ್ಲ, 3 ಮ್ಯಾಚ್ನ ಸೋತಾದ್ಮೇಲೆ ನಾವು ಇವಾಗ ಅಡ್ಯಾಪ್ಟ್ ಮಾಡ್ಕೊಂಡಿದ್ದೀವಿ ಹೆಂಗೆ ಚಿನ್ನಸ್ವಾಮಿಲಿ ಪೋಪ್ಳೆ ಆಡಬೇಕು, ಪೋಪ್ಳೆ ಆದಮೇಲೆ ಆಡಬೇಕು, ಆಮೇಲೆ ಹೆಂಗೆ ಡೆತ್ ಓವರ್ಸ್ಗಳಲ್ಲಿ ಬ್ಯಾಟಿಂಗ್ ಆಡಬೇಕು, ಜೊತೆಗೆ ಬೌಲಿಂಗ್ ಯಾವ ಥರ ಮಾಡಬೇಕು ಅನ್ನೋದನ್ನ ನಾವೀಗ ಅಡ್ಯಾಪ್ಟ್ ಮಾಡ್ಕೊಂಡಿದ್ದೀವಿ. ಬೆಸ್ಟ್ ಪ್ಲೇಸ್ ಟು ಪ್ಲೇ ಕ್ರಿಕೆಟ್ ಯಾವುದು ಅಂದರೆ, ಎಸ್ಪೆಷಲಿ T20 ಕ್ರಿಕೆಟು, IPL ಯಾವುದು ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಮ್ಮು. ನಮಗೆ ಫ್ಯಾನ್ಸ್ ಸಿಕ್ಕಾಪಟ್ಟೆ ಬ್ಯಾಕಿಂಗ್ನ ಕೊಟ್ಟಿದ್ದಾರೆ. ನಾವು ಟಫ್ ಸಿಚುವೇಶನ್ ಇದ್ದಾಗ, ಕೆಳಗಡೆ ಬಿದ್ದಾಗ, ಮೇಲ್ಗಡೆ ಇದ್ದಾಗ, ಎಲ್ಲ ಟೈಮಲ್ಲೂ ಕೂಡ ಚಿನ್ನಸ್ವಾಮಿ ಕ್ರೌಡು ನಮಗೆ ಸಿಕ್ಕಾಪಟ್ಟೆ ಬ್ಯಾಕಿಂಗ್ನ ಕೊಟ್ಟಿದ್ದಾರೆ. ಸೊ ಆ ಕ್ರೌಡಿಗೆ ಕೃತಜ್ಞತನಾಗಿರ್ತೀನಿ ಅಂತ ವಿರಾಟ್ ಕೊಹ್ಲಿ ಅವರು ಹೇಳಿದ್ದಾರೆ. ಸೊ ಇದಿಷ್ಟು ನಿನ್ನೆ ಮ್ಯಾಚು ಆದ ನಂತರ ಆದಂಥ ಸೀನ್ಗಳು ಮಗ.